ಅಫ್ಜಲ್ಪುರ ಕಾಂಗ್ರೆಸ್ನಲ್ಲಿ ಒಳಕಿಚ್ಚು ಬಹಿರಂಗ. ಮಾಜಿ ಸಚಿವ ಮಾಲಿಕಯ್ಯ ವಿ ಗುತ್ತಿಗೆದಾರರಿಂದ ಅಸಮಾಧಾನ ವ್ಯಕ್ತ. ಶಾಸಕ ಎಂವೈ ಪಾಟೀಲ್ ಪುತ್ರ ಅರುಣ್ ಪಾಟೀಲ್ ವಿರುದ್ಧ ಬಹಿರಂಗ ಟೀಕೆ. ರೇವೂರ ಗ್ರಾಮದಲ್ಲಿ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಹೇಳಿಕೆ. ಒಳ್ಳೆ ವ್ಯಕ್ತಿ ಅವರು ನಡೀತಾ ಇಲ್ಲ, ಆದ್ರೆ ಅವ್ರ ಮಗ ಅವರಾಗಿಲ್ಲ. ಅವ್ರು ಏನ್ ಹೇಳಿದ್ರು ಅವ್ರ ಮಗ ಮಾಡ್ತಾ ಇಲ್ಲ. ಒಂದೇ ಪಾರ್ಟಿ ನಮ್ಮ ವರಿಷ್ಠರ ಗಮನ ತರ್ತೀವಿ, ಕಾರ್ಯಕರ್ತರು ಏನ್ ಬೇಜಾರು ಕೂಡ ಗಲಾಟೆ ಮಾಡಿದ್ದೀರಿ. ಹೌದು, ಅಫ್ಜಲ್ಪುರ ತಾಲೂಕಿನ ಕಾಂಗ್ರೆಸ್ ರಾಜಕೀಯದಲ್ಲಿ ಒಳಕಿಚ್ಚು ಮತ್ತೆ ಬಹಿರಂಗಗೊಂಡಿದೆ. ಮಾಜಿ ಸಚಿವ ಮಾಲಿಕಯ್ಯ ವಿ ಗುತ್ತಿಗೆದಾರ ಅವರು ಶಾಸಕ ಎಂವೈ ಪಾಟೀಲ್ ಅವರ ಪುತ್ರ ಅರುಣ್ ಪಾಟೀಲ್ ವಿರುದ್ಧ ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸಿ ಅಗತ್ಯವಿದ್ದರೆ ಪಕ್ಷದ ಹೈಕಮಾಂಡ್ಗೆ ದೂರು ನೀಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ತಾಲೂಕಿನ ರೇವೂರ ಗ್ರಾಮದಲ್ಲಿ ನಡೆದ ಶ್ರೀ ಮಳೇಂದ್ರ ಶಿವಾಚಾರ್ಯ ಸಂಸ್ಥಾನ ಶಾಖಾ ಮಠದ ಜಾತ್ರಾ ಮಹೋತ್ಸವ ಹಾಗೂ ಶ್ರೀ ಗುರು ಮಳೇಂದ್ರ ಮಂಗಲ ಭವನದ ಅಡಿಗಲ್ಲು ಸಮಾರಂಭದಲ್ಲಿ ಮಾತನಾಡಿದ ಅವರು, ಶಾಸಕ ಎಂವೈ ಪಾಟೀಲ್ ಸಜ್ಜನ ರಾಜಕಾರಣಿ ಎಂದು ಹೇಳಿದರು. ಇತ್ತೀಚಿನ ದಿನಗಳಲ್ಲಿ ಅವರ ಮಾತಿಗೆ ಪ್ರಾಮುಖ್ಯತೆ ಕಡಿಮೆಯಾಗಿರುವುದು ಕಾರ್ಯಕರ್ತರಲ್ಲಿ ಅಸಮಾಧಾನಕ್ಕೆ ಕಾರಣವಾಗಿದೆ ಎಂದು ಹೇಳಿದರು. ಅನೇಕ ವಿಷಯಗಳಲ್ಲಿ ಅರುಣ್ ಪಾಟೀಲ್ ಮಾತೆ ನಡೆಯುತ್ತಿದೆ ಎಂಬ ಆರೋಪಗಳು ಕಾರ್ಯಕರ್ತರಿಂದ ಕೇಳಿಬರುತ್ತಿವೆ. ಪಕ್ಷದ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ಮಾಡುವ ಬದಲು ಅವರನ್ನ ಕಡೆಗಣಿಸಲಾಗುತ್ತಿದೆ ಎಂದು ದೂರು ವ್ಯಕ್ತವಾಗುತ್ತಿದೆ ಎಂದು ಗುತ್ತಿಗೆದಾರ ಹೇಳಿದರು. ಈ ಕಾರಣದಿಂದ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಗೊಂದಲ ಮತ್ತು ಬೇಸರ ಹೆಚ್ಚಾಗಿದೆ. ನಾವು ಕಾಂಗ್ರೆಸ್ ಕಾರ್ಯಕರ್ತರೇನ ಅಥವಾ ಬೇರೆ ಪಕ್ಷದವರೇನಾ ಎಂಬ ಅನುಮಾನವೇ ಮೂಡುತ್ತಿದೆ ಎಂದು ಹಲವರು ತಮ್ಮ ಮುಂದೆ ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ ಎಂದು ಅವರು ಹೇಳಿದರು. ಇನ್ನು ಈ ಪರಿಸ್ಥಿತಿ ಮುಂದುವರೆದರೆ ಪಕ್ಷದ ಹಿತಕ್ಕೆ ಧಕ್ಕೆಯಾಗುವ ಸಾಧ್ಯತೆ ಇದೆ. ಆದ್ದರಿಂದ ಈ ವಿಚಾರವನ್ನ ಶೀಘ್ರದಲ್ಲೇ ಪಕ್ಷದ ಹೈಕಮಾಂಡ್ ಗಮನಕ್ಕೆ ತರುವುದಾಗಿ ಅವರು ಎಚ್ಚರಿಕೆ ನೀಡಿದ್ದಾರೆ. ಮೊನ್ನೆ ತಾನೇ ಹೋಳಿ ಹುಣ್ಣಿ ಮುಗಿಸಿದೇನು ಅಲ್ಲ, ಹೋಳಿ ಹುಣ್ಣಿ ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ಕೊನೆ ಹಬ್ಬ ನಮ್ದು. ಯಾಕೆ ಕೊನೆ ಹಬ್ಬ ಕೊಟ್ಟಾನ ಪರಮಾತ್ಮ? ಹೆಂಗ್ ಮಾಡ್ತೀವಿ? ಹೋಳಿ ಹುಣ್ಣಿ ಮೊದಲು ಹೊಯ್ಕೋತೇವಲ್ಲ, ಹೊಯ್ಕೋತೇವಲ್ಲ. ಯಾಕೆ ಹೊಯ್ಕೋತೇವೆ ಅಂದ್ರೆ ನಾವು ಹಿಂದೆ ಏನು ಕಷ್ಟ ಮಾಡಿದೀವಿ ಪರಮಾತ್ಮ ಎಲ್ಲ ನಮಗೆ ಕ್ಷಮಿಸುವತ್ತು ಹೊಯ್ಕೊಂಡು ನಮ್ಮ ಎಲ್ಲಾ ಕಷ್ಟಗಳು ಆ ಕಾಮದ ದಹನದಲ್ಲಿ ಹಾಕಿ ಮುಂದಿನ ನಮ್ಮ ಜೀವನ ಪುನೀತ ಆಗ್ತಕ್ಕಂಥ ಉಗಾದಿ ಹಬ್ಬದ ಕಾಲಿಡ್ತಕ್ಕಂಥ ಸಂದರ್ಭದಲ್ಲಿ ಇಂತಹ ಗುರುಗಳ ಆಶೀರ್ವಾದದಿಂದ ನಾವು ಪುನೀತರಾಗಬೇಕಾಗಿದೆ. ಇದು ನಾವೆಲ್ಲ ನೋಡಿ ಕಲಿಬೇಕಾಗಿದೆ. ಇವತ್ತು ಒಳ್ಳೆಯ ಈ ಒಂದು ಕಾರ್ಯಕ್ರಮದಲ್ಲಿ ಕಲ್ಯಾಣ ಮಂಟಪ ಕಟ್ತಾ ಇದ್ದೀರಿ, 25 ಲಕ್ಷ ರೂಪಾಯಿ ಕೇಳಿರಿ. ಎಂಎಲ್ ಪಾಟೀಲ್ರಿಗೆ ಬಹಳ ಒಳ್ಳೆ ಉದಾಹರಣೆಗಳಿದ್ದಾರೆ. ಅವ್ರ ಪರಿಸ್ಥಿತಿ ನನಗೆ ಗೊತ್ತು. ಯಾಕೆ ಇದು ಗ್ಯಾರಂಟಿ ಇದೆ. ಅಧ್ಯಕ್ಷರ ಇಲ್ಲಿ ಪ್ರಕಾಶ್ ಜಮಾದಾರ್ ನಿಮ್ಗೇನು ಗ್ಯಾರಂಟಿ ಕೊಟ್ಟಿದ್ದೀವು, ಸಿದ್ದರಾಮಯ್ಯನ ಹಾಲತ್ ಬಹಳ ಖರಾಬ್ ಅದ. ಹೇಳ್ಕೊಪ್ಪಲೇ ಇಲ್ಲ. ನಾವು 55,000 ಕೋಟಿ ರೂಪಾಯಿ ಹಣ ಹೊತ್ತು ಇದು ಬಹಳ ದುಡ್ಡು ಕಟ್ಟಬೇಕಾಗತ್ತೆ. ಈಗ ಒಂದು ಮಾತು ಹೇಳಿದ್ರು, ಅದ್ರ ಬಗ್ಗೆ ಅವರು ಆದಷ್ಟು ಅವರು ಸಹಾಯ ಮಾಡ್ತಾರೆ. ನಾವು MLA ಏನಾದ್ರು ನಾನು ಕೂಡ ಸಹಾಯ ಮಾಡ್ತೀನಿ, ನೀವು ಮಾಡ್ಬೇಕು. ನಿಮ್ಮೂರು ಮಠ ಇದು MLAಗಳು ನಾವು ಬಂದು ಕೊಡೋದಲ್ಲ, ಇಲ್ಲಿ ಕೂಡ ನಿಮಗೆ ಉಪಯೋಗ ಆಗ್ತಾವ. ನಿಮಗೆ ಲಗ್ನ ಆಗ್ತಾವ, ಕಲ್ಯಾಣ ಮಂಟಪ ಆಗ್ತಾವ, ಪ್ರೋತ್ಸಾಹ. ಇದು ಒಳ್ಳೆ ಒಂದು ಮಂದಿರ ಆಗ್ಬೇಕು. ಎಂದೂ ಆಗ್ಬೇಕಾಗಿತ್ತು, ನಾ ಹಿಂದೆ ಹೇಳಿದ್ದಿದ್ದು ಆಗ್ಬೇಕಂತ. ಆದ್ರೂ ಇವತ್ತು ಸಮಯ ಕೂಡಿ ಬಂದಿದೆ. ಎಮ್ಮಪಟ್ಟು ತಮ್ಮ ಸಾಧ್ಯ ಕೊಡ್ತಾರೆ, ನಾವು ಕೊಡ್ತೇವೆ. ನಾವು ವೇದಿಕೆ ಮೇಲೆ ಎಲ್ಲ ಮುಖಂಡ ಕರ್ಕೊಂಡು ನಾವು ಕೂಡ ಕೈಲಿ ತೋರಿಸ್ತೇವೆ. ಅದೇ ನಿಮ್ಮ ಗ್ರಾಮ ಜನರು 80% ದುಡ್ಡು ಕೊಡ್ಬೇಕು. 80% ನಮ್ಮ ಇಬ್ಬರ ಮೇಲೆ ಆದ್ರೆ ಆಗಲ್ಲ. ನೀವು ಮಾಡಿ. ನಮ್ಮ PSI ಒಂದು ಬೇರೆ ಐಡಿಯಾ ಕೊಡ್ತೀನಿ, ಅವರು ಕೂಡ ವಸೂಲ್ ಮಾಡಿ ಕೊಡ್ತಾರ. ಏನ್ ಐಡಿಯಾ ಅಂದ್ರೆ ಈಗ ಹೇಳ್ಯಾರ ಅವ್ರು ದಾರುಗಳು. ನಿಜವಾಗಿ ದಾರುಗಳು ಯಾರ್ಲಿಂದ ಅಲ್ಲ, ಮನೆ ಮಾರ್ಲತ್ತಾರೆ. ಬಹಳ ನೋವಾಗ್ತಾ ಇದೆ. ನಮ್ದು ಕಸಬದು ಎಕ್ಸೈಸ್ ಕಾಂಟ್ರಾಕ್ಟರ್. ನಮ್ಮ ಅಪ್ಪ ಗುತ್ತಿಗೆದಾರ ಹೆಸರು ಬಿದ್ದಿದೆ. ಅದೇ ಸಿಂಧಿ ಸರಿ PWD ಕಾಂಟ್ರಾಕ್ಟರ್ ಗುತ್ತಿಗೆದಾರರು. ಈಗ ನಮ್ಮ ಎಲ್ಲಾ ಸಮಾಜದವರು ಇಡೀ ಕರ್ನಾಟಕದ ಗುತ್ತಿಗೆದಾರ ಹತ್ಕೊಂಡವ್ರು. ನಿಜವಾಗಿ ಇರೋ ಒಬ್ಬವನೇ ಹೆಂಕೈ ಗುತ್ತಿದಾರ. ಅವ್ರ ಹೆಸರು ಇವತ್ತು ನಾವು ರಾಜ್ಯದ ರಾಜಕಾರಣದಲ್ಲಿ ಇಷ್ಟೊಂದು ಮೇಲೆ ಹೋದ್ಮೇಲೆ ಎಲ್ಲರೂ ಗುತ್ತಿದಾರ ಅಂತ ಇದ್ದಾರೆ. ಆದ್ರೆ ಇದು ಬಹಳ ಕೆಟ್ಟ ಒಂದು ಸಂಪ್ರದಾಯ. ಪ್ರತಿಯೊಂದು ಹಳ್ಳಿಯಲ್ಲಿ ನಡೀತದೆ. ದುಕಾನ್ದಾಗ ಮಾಲ್ ಸಿಗ್ತಾ ಇದೆ. ಹಿಂದೆ ಎಕ್ಸೈಸ್ ಕಾಂಟ್ರಾಕ್ಟರ್ ಇದ್ದು. ನಾವು ರೆವೆನ್ಯೂ ಕಟ್ಟಬೇಕಾಗ್ತಿದ್ದು 1 ಕೋಟಿ 2 ಕೋಟಿ ತಿಂಗಳ. ನಾವು ಯಾರು ಹಿಂಗೆ ಇಲ್ಲಿಗೆಲ್ಲ ಮಾಡ್ತಾವೆ ಹಿಡಿದು ಒಳಗೆ ಹಾಕ್ತಿದ್ವಿ. ಎಕ್ಸೈಸ್ ನಾವು ಕೂಡಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡಿ. ಈಗ ಹಂಗಿಲ್ಲ. ಈಗ ಲಗಾಮಿಂದ ಕುದುರೆಗಿದೆ. ಪ್ರತಿಯೊಬ್ಬರಿಗೆ ಮಾಲ್ ತರ್ತಾರೆ, MS ಮಾಡ್ತಾರ, ಹುಡುಗರು ಅವ್ರು ಹೆಚ್ಚಾಗ್ಯದ, ಜೀವನ ಹಾಳಾಗ್ತಾ ಇದೆ. ಮತ್ತೆ ಎಲೆಕ್ಷನ್ ನಾವು ಕೂಡ ಹಂಗೆ ಮಾಡ್ತೇವೆ ನಿಮ್ಗೆ. ಯಾಕಂದ್ರೆ ನಿಮ್ಮ ಜನಗಳು ಹೆಂಗ ನಿಮ್ಮ ಹುಡುಗರು ಏನು ಮಾಡ್ತಾವೆ ನಮಗೆ ಬೇಕು ಪ್ರಚಾರ ಮಾಡ್ಲಿಕ್ಕೆ. ಎಲೆಕ್ಷನ್ ಬಂದಾಗ ಏನ್ ಮಾಡ್ತೇವೆ ನಾವು? ಧಾಬಾ ಓಪನ್ ಮಾಡ್ತೇವೆ. ನೀವು ಧಾಬಾ ಓಪನ್ ಏಟ್ ಕುಡಿತಿ ಕುಡಿ ಅಂತ ಹೇಳ್ತೇವೆ. ಎಲೆಕ್ಷನ್ ಆಗತ್ತ ಭಾರಿ ಕುಡಿಸ್ತೇವೆ ನಿಮಗೆ.
ಎಲೆಕ್ಷನ್ ಆಮೇಲೆ ನಿಮ್ಗೆ ಸರಿ ತೊಗೊಳಲ್ಲ ನಾವು, ಆಗ ನಿಮ್ಗೆ ಚಟ ಬಿದ್ದಿರ್ತದೆ. ಅವಾಗ ಏನ್ ಮಾಡ್ತೀರಿ, ಮನೆಯಿಂದ ಅವನದರೆ ರೊಕ್ಕ ಕಲಿತೀರಿ, ತಂದಿನ ಜೇಬನದ ರೊಕ್ಕ ಕದ್ದು ಹೋಗಿ ಇಂಥ ಎಲ್ಲ ದುಕಾನ್ಗಳದಾಗ ದುಡ್ಡು ಹಾಕಿ ನೀವು ಹಾಳಾಗ್ತಾ ಇದ್ರಿ. ಇದು ಒಳ್ಳೇದಲ್ಲ. ಹೀಗಾಗಿ ನಿಮ್ಮಲ್ಲಿ ಬದಲಾವಣೆ ಆಗ್ಬೇಕಾದ್ರೆ ಈಗ ನಮ್ಮ ಎಮ್ಮ ಪಾಟೀಲ್ ಹೇಳಿದಂಗೆ ನೀವು ತಾಯಂದ್ರೆ ಜಾಗ್ರತೆ ಆಗ್ಬೇಕು. ಯಾವಾಗ ಕುಡಿದು ಮನೆಗೆ ಬರ್ತಾವ, ಮನೆಗೆ ಬರ್ಬೇಡ್ರಿ, ಊಟನೇ ಕೊಡ್ಬೇಡ್ರಿ. ಅವಾಗ ಅವ್ರು ಸೀದಾ ಅಂತಾರ. ಆದ್ರೆ ಪಾಪ ಕೆಲವು ಜನರಿಗೆ ಹಾಕಿ ಬಡಿತಾರ, ನನಗೆ ಗೊತ್ತು. ಅವ್ರು ಗಂಡದ್ರು ಭಾಳ ಬೆಳೆಸಿದ್ವಿ, ಬಡಿತಾವ. ಅವ್ ಬಡದಂತ ಗಂಡಸರು ಏನ್ ಹೇಳಿದ್ರೆ, ಎಮ್ಮ ಪಾಟೀಲ್ ನಾನು PSI ರಿಪೇರ್ ಮಾಡ್ತೀವಿ, ಅಂದ್ಬಾರ್ದು ನಿಮ್ಮ ಜೊತೆ ನಾವು ಇರ್ತೀವಿ, ಆ ಧೈರ್ಯ ನಾ ಕೊಡ್ತಾ ಇದೀವಿ. ಅವಾಗ ನಾವು ನೋಡ್ತೀವಿ, ನಿಮ್ ಬಡದಂದ್ರೆ ಅವ್ರಿಗೆ ಏನ್ ಮಾಡ್ಬೇಕು ನಾವು ಮಾಡ್ತಾ ಇದ್ರು. ಇದು ಬೆಳಿಬೇಕು. ಇಂಥ ಒಂದು ಪವಿತ್ರ ಸ್ಥಳದಲ್ಲಿ ಇವೆಲ್ಲ ದುಶ್ಚಟ ಬಿಡ್ಬೇಕು. ಈ ಅಪ್ಪವರು ಇಡೀ ರಾಜ್ಯ ಕರ್ನಾಟಕ ಇದು ತಾಲೂಕಾ ಪ್ರವಾಸ ಮಾಡಿದ್ರು, ಕಂತಿ ಬಿತ್ತಿ ಪ್ರವಾಸ ಮಾಡಿದ್ರು. ಕಂತಿ ಬಿತ್ತಿ ಮಾಡಾಗ ಎಲ್ಲ ನನ್ನ ಜೋಳಿಗೆ ರೊಕ್ಕ ಹಾಕತ್ತಾರೆ, ರೊಕ್ಕ ಹಾಕಿರಿ, ದವಸ ಧಾನ್ಯ ಹಾಕಿರಿ ಅಂತ ಹೇಳಿಲ್ಲ. ಪ್ರತಿಯೊಂದು ಗ್ರಾಮಕ್ಕೆ ಭೇಟಿ ಕೊಟ್ಟಾಗ ಏನಾದ್ರು ನಿಮ್ಮ ಗ್ರಾಮದಲ್ಲಿ ಇರ್ತಕ್ಕಂಥ ನಿಮ್ಮ ದುಷ್ಟ ಚಟಗಳು ನನ್ನ ಜೋಳಿಗೆಯಲ್ಲಿ ಹಾಕಿ ನೀವು ಪುನೀತರಾಗ್ರಿ ಅಂತ ಸಂದೇಶ ಕೊಟ್ಟು, ಇದು ಒಬ್ಬ ಶರಣರು ಹೇಳ್ತಕ್ಕಂಥ ಮಾತು. ಇಂಥ ಒಂದು ಎಲ್ಲ ಶರಣರ ಒಂದು ವೇದ ವಾಕ್ಯಗಳನ್ನು ನಾವೆಲ್ಲ ಕೇಳ್ತು ನಮ್ಮ ಜೀವನ ಪಾವನ ಮಾಡ್ಕೋಬೇಕಾಗಿದೆ. ನಾನು ಬಂದಾಗ ಎಮ್ಮ ಪಾಟೀಲ್ ಈ ಧರ್ಮಸಭೆಯಲ್ಲಿ ಹೇಳಬಾರ್ದು, ನನ್ನ ಮಾತನ್ನ ಬಹಳ ನೋವಿಂದ ಹೇಳ್ತೀನಿ. ಎಮ್ಮ ಪಾಟೀಲ್ ಬಗ್ಗೆ ಗೌರವ ಇದೆ. ನಾವು ಬಂದಾಗ ನಮ್ಮ ಎಲ್ಲ ಕಾರ್ಯಕರ್ತರು ನಮಗೇನು ಕಾಂಗ್ರೆಸ್ ಪಕ್ಷದಾಗ ಇದ್ದೇವೋ ಯಾವ ಪಾರ್ಟಿಯಾಗಿದ್ದೇವೆ ಕೇಳಲ್ಲ, ಎಲ್ಲ ಕಾರ್ಯಕರ್ತರು ಹೇಳ್ತಾ ಇದ್ರು, ಒಂದು ಕೆಲಸ ಕೊಡ್ತಾ ಇಲ್ಲ, ಹಂಗಿಲ್ಲ ಹೇಳ್ತಾ ಇದ್ದಾರೆ. ಧರ್ಮಸಭೆಯಲ್ಲಿ ಹೇಳಬಾರ್ದು. ಆದ್ರೆ ಎಮ್ಮ ಪಾಟೀಲ್ ಬಗ್ಗೆ ಗೌರವ ಇದೆ. ಅವ್ರು ಒಳ್ಳೆ ವ್ಯಕ್ತಿ, ಅವ್ರದ್ದೇನು ನಡೀತಾ ಇಲ್ಲ. ಆದ್ರೆ ಅವ್ರ ಮಗ ಅವ್ರಂಗಿಲ್ಲ, ಅವ್ರು ಏನ್ ಹೇಳಿದ್ರು ಅವ್ರ ಮಗ ಮಾಡ್ತಾ ಇಲ್ಲ. ಒಂದೇ ಪಾರ್ಟಿಯಲ್ಲಿ ನಮ್ಮ ವರಿಷ್ಠ ಗಮನ ತರ್ತೇವೆ. ಕಾರ್ಯಕರ್ತರು ಏನ್ ಬೇಜಾರ್ ಮಾಡಿ ನಾನು ಕೂಡ ಗಲಾಟೆ ಮಾಡಿದಿರಿ ಹಾಸನಪ್ಪ ನಿಮ್ಮೆಲ್ಲರೂ. ಇದ್ರ ಬಗ್ಗೆ ನಾವು ನಮ್ಮ KPC ಅಧ್ಯಕ್ಷ DK ಶಿವಕುಮಾರ್, ಮಲ್ಲಿಕಾರ್ಜುನ ಖರ್ಗೆ, ಸಿದ್ದರಾಮಯ್ಯ ಜೊತೆ ಮಾತಾಡಿ ನಿಮಗೂ ಕೂಡ ನ್ಯಾಯ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತೇವೆ. ಎಮ್ಮ ಪಾಟೀಲ್ ಪಾಪ ನಮ್ಗೆ ಹೇಳಿದ್ದಾರೆ ಹೆಸರು, ಆದ್ರೂ ಅವ್ರ ಮಾತು ಅವ್ನ ಮಗ ಕೇಳಲಾರ ಬಟ್ಟಿ ಈ ರೀತಿಯ ಒಂದು ತೊಂದರೆ ಆಗಿದ್ರಿಂದ ನೀವು ನೋವು ಅನುಭವಿಸ್ಬೇಡ್ರಿ. ನಾವು ಜೊತೆಗಿದ್ದೇವೆ. ಪಾರ್ಟಿ ಬಿಡ್ತೀವಿ ಬಿಡ್ತೀವಿ ಏನೋ ಅನ್ಬೇಡಿ. ಕಾಂಗ್ರೆಸ್ ಪಕ್ಷ ಒಂದು ಸಾಮಾಜಿಕ ಪಕ್ಷ, ಸರ್ವ ಧರ್ಮಗಳ ರಕ್ಷಣೆ ಮಾಡ್ತಕ್ಕಂಥ ಪಕ್ಷ ಇದೆ. BJP ಪಕ್ಷ ಬೆಂಕಿ ಹಚ್ಚತಕ್ಕಂಥ ಪಕ್ಷ ಇದೆ. ಆದ್ರೆ ನರೇಂದ್ರ ಮೋದಿ ಬಗ್ಗೆ ಗೌರವ ಇದೆ ನನಗೆ, ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಗೌರವ ಇಲ್ಲ. ನರೇಂದ್ರ ಮೋದಿ ಬಗ್ಗೆ ಯಾಕೆ ಗೌರವ ಇದೆ ನೋಡಿ, ಇವತ್ತು ನಮ್ಗೆ ಗ್ಯಾಸ್ ಇಲ್ಲ. ನಮ್ಮ ದೇಶದಲ್ಲಿ ಇರಾನ್ ಯುದ್ಧ ನಡೀತಾ ಇದೆ, ಗ್ಯಾಸಿನ ಕೊರತೆ ಇದೆ. ಯಾವ ಹಡಗು ಅಲ್ಲಿಂದ ಬರ್ತಾ ಇಲ್ಲ ಇರಾನದು, ಬರೀ ಒಂದೇ ಒಂದು ಹಡಗು ಬರ್ತದ, ಭಾರತದ ಧ್ವಜ ತಗೊಂಡು ಬರ್ತದ ಅಂದ್ರೆ ಅದು ನರೇಂದ್ರ ಮೋದಿ ಕೊಡುಗೆ ಅಂತ ಮಾತಾಡಬೇಕಾಗ್ತದೆ. ಯಾವ ಧ್ವಜ ಬಿಡಲ್ಲ, ಭಾರತದ ಧ್ವಜ ಮಾತ್ರ, ನಮ್ಮ ಇಂಡಿಯಾ ಧ್ವಜ ಮಾತ್ರ ಇರಾನದವ್ರು ಕೈ ಹೆಚ್ಚಿಲ್ಲ, ಅದ್ರ ಮೇಲೆ ಬಾಂಬ್ ಹಾಕಿಲ್ಲ ಬಂದರು. ಅಂತ ಒಂದು ನಾಯಕತ್ವ ನರೇಂದ್ರ ಮೋದಿ ಇದೆ. BJP ಅವರು ನರೇಂದ್ರ ಮೋದಿ ಮೇಲೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ, ನಾನಾ ರೀತಿಯ ಸಮಾಜದಲ್ಲಿ ಗೊಂದಲ ಮಾಡ್ತಾ ಇದ್ದಾರೆ. ನರೇಂದ್ರ ಮೋದಿಗೂ ಕೂಡ ಅರಿವು ಇದೆ, ಅನಿವಾರ್ಯ ಇದೆ. ಇಂಥ ಸಂದರ್ಭದಲ್ಲಿ ಈ ಯಾವ ರೀತಿ ಎಮ್ಮ ಪಾಟೀಲ್ಗೆ ಅನಿವಾರ್ಯ ಇದೆ. ಗ್ಯಾರಂಟಿ ಕೊಡೋದ್ರ ಮುಖಾಂತರ ನಾವು ಸರ್ಕಾರ ಬಂದಿದೆ. ಗ್ಯಾರಂಟಿ ನಿಂದಿರ್ತಾರೆ, ನಿಮ್ ಕೈಲಿ ಬೇಯಿಸ್ಕೋಬೇಕು. ನಿಮ್ಮ ಕಲ್ಯಾಣ ಮಂಟಪ ದುಡ್ಡು ಕೂಡಲಿಲ್ಲ ಅಂತಾರೆ, ನಿಮ್ ಕೈಲಿ ಇವ್ರ ಕೈಲಿ ಬೇಯಿಸ್ಕೋಬೇಕು. ಇಂಥ ಒಂದು ಕಷ್ಟದಲ್ಲಿ ಕೂಡ ಯಾವುದೇ ರೀತಿಯಿಂದ ನಾವು ಏನ್ ಮಾಡ್ಬೇಕು, ಏನೇನ್ ಸುದ್ದಿ ನಮ್ಮ PSI ಕೂಡ ಸಹಾಯ ತಗೊಂಡು ನಿಮ್ ಕಲ್ಯಾಣ ಮಂಟಪ ಮುಗಿಸ್ತೇವೆ, ರಾಜಿ ಮಾಡಬೇಡಿ. 80% ದುಡ್ಡು ನೀವು ಕೊಡ್ಬೇಕು. 80% ದುಡ್ಡು ನೀವು ಕೊಡ್ರಿ. ಎಮ್ಮ ಪಾಟೀಲ್ ನಾವು ಕೊಟ್ಟು 20% ಕೊಟ್ಟು ಕಲ್ಯಾಣ ಮಂಟಪ ಎಮ್ಮ ಪಾಟೀಲ್ ನಾವು ಒಂದೇ ಉದ್ಘಾಟನೆ ಮಾಡ್ತೇವೆ. ಆದ್ರೆ ನೀವೆಲ್ಲ ಬೇಟಿಗೆ ಗುಸು ಮಾತಾಡೋದು, ಸೂಜಿ ಅಲ್ವೇ ಬ್ರ್ಯಾಂಡಿಗಳಿಗೆ ವಿಸ್ಕಿಗಳಿಗೆ ರೊಕ್ಕ ಹಾಕ್ತೀರಿ, ಕಲ್ಯಾಣ ಮಂಟಪ ಕೊಡೋದು ಯಾರು ಕೊಡಲ್ಲ. 5-5 ರೂಪಾಯಿ ಊರವ್ರು 10 ರೂಪಾಯಿ ಆದ್ರೆ ಕಲ್ಯಾಣ ಮಂಟಪ ಆಗ್ತದೆ. ಇದೇನು ದೊಡ್ಡ ಕೆಲಸ ಅಲ್ಲ. ಇದು ನಾವೇ ಕೂಡ ಮಾಡೋಣ. ನಿಮ್ಮ ಊರಿನ ಕಲ್ಯಾಣ ಮಂಟಪ ಆದ್ರೆ ನಿಮ್ಮ ಊರಲ್ಲಿ ಒಂದು ಶೋಭೆ ಬರ್ತದೆ. ಇಂಥ ಧರ್ಮ ಕಾರ್ಯಕ್ರಮ ನಡೆದಾಗ ಒಳ್ಳೆಯ ಒಂದು ಪ್ರವಚನ, ಜ್ಞಾನದಾಸ ಸಿಗ್ತದೆ. ಹೀಗಾಗಿ ನಾವು ಇದನ್ನೆಲ್ಲ ಮಾಡೋಣ ಅಂತ ಮಾತಾಡ್ಕೊಳ್ಳಿ ಸಂದರ್ಭದಲ್ಲಿ ಹೇಳಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಈಗಿನ ಅಪ್ಪರ ಆಶೀರ್ವಚನ ಆಗ್ತದೆ. ಆದ್ಮೇಲೆ ನಾವು ಅಡಿಗೆಲ್ಲಿ ಇಡ್ತಾ ಇದ್ದೀವಿ. ಅಡಿಗೆಲ್ಲಿ ದುಡ್ಡು ಎಷ್ಟದ ನೀವೇ ಹಾಕ್ತಾ ಇದ್ರಿ ಮೊದಲು ಅಡಿಗೆಲ್ಲಿ ದುಡ್ಡು ಅದ್ರಿ. ಮಠದಲ್ಲಿಂದ ಯಾಕೆ ಬೋಡಿಗೆಲ್ದ ಅಡಿಗೆಲ್ಲಿ ಇಡಲ್ಲ ನಾವು, ಮಠದ ಕಡೆದು ಅಡಿಗೆಲ್ಲಿ ಇಡ್ತಾ ಇದ್ದೇವೆ. ಅಲ್ಲ, ಊರವರು ಮಠದ ಕಡೆ ಅಡಿಗೆಲ್ಲಿ ಇಡ್ತೇವೆ. ಅದು ಹೆಟ್ಟೆ ಇಡ್ಲಿ ಇವತ್ತು ಬೋಡಿ ಪ್ರಾರಂಭದಲ್ಲಿ ರೊಕ್ಕ ಇಟ್ಟಾರ ಅಡಿಗೆಲ್ಲಿ ಇಡ್ತಾ ಇದ್ವಿ. ಇಲ್ಲ ನಾಳೆ ಎಮ್ಮ ಪಾಟೀಲು ಮಾಲಿಕೆ ಉತ್ತರ ಅಡಿಗೆಲ್ಲಿ ಇಟ್ಟು ರೊಕ್ಕ ನೀಡೋದು ನಾವು ಬದಲಾಗಲ್ಲ. ನಾವು ಮುಂದೆ ಕೊಡ್ತೇವೆ, ಗ್ಯಾರಂಟಿ ಕೊಡ್ತೇವೆ. ಮಾತು ಕೊಡ್ತೇವೆ ಅಂದ್ರೆ ಗ್ಯಾರಂಟಿ ಕೊಡ್ತೇವೆ. ನೀವು 80% ಕೆಲಸ ಮಾಡಿ, ಮುಂದಿನ 20% ನಾ ಜವಾಬ್ದಾರಿ ತಗೋತೀನಿ. ಎಮ್ಮ ಪಾಟೀಲ್ ನಾವು ಕೂಡ ಮಾಡ್ತೇವೆ. ಇಷ್ಟು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಭಾಳ ನಾ ಅಭಿನಯಿಸ್ತೀನಿ ನಮ್ಮ ಶಿಕ್ಷಕರಿಗೆ. ಭಾಳ ಒಳ್ಳೆ ಹಾಡ ನಮ್ಮ ಮಕ್ಕಳಿಗೆ ಕಲ್ತೀರಿ. ನನಗೆ ಭಾಳ ಖುಷಿ ಆಯ್ತು. ಅವ್ರು ಡ್ಯಾನ್ಸ್ ಮಾಡಿ ಚೆನ್ನಪ್ಪ ಚೆನ್ನೇಗೌಡ ನಿಂಬಿಯ ಹಿಡಿದಾಗ ಹಾಡಾಗ ಆ ತಾಯಿಯಂದಿರ ಮುಖ ನೋಡ್ದ, ಏನು ಉಲ್ಲಾಸ ನಿಂಬಲ್ಲಿ. ನಮ್ಮ ಮಕ್ಕಳು ಹೆಂಗೆ ಕುಣಿಲ್ಲ ಅಂತ ಅವತ್ತು ನೋಡ್ತಾ ಇದ್ರು. ಇದು ಪ್ರೀತಿ. ನಿಮ್ಮ ಮಕ್ಕಳ ಕುಣಿಕೆ ನೋಡಿ ನೀವು ಆನಂದ ಪಡ್ತಕ್ಕಂಥ ವಾತಾವರಣ ನೋಡಿದ್ರೆ ನಮ್ಗೆ ಸಂತೋಷ ಆಗ್ತದೆ. ಇದು ನಾವೆಲ್ಲರೂ ತಿಳ್ಕೊಬೇಕಾಗ್ತದೆ.
ಇಲ್ಲಿ ಬಹಳ ಮಂದಿ ಹೆಣ್ಮಕ್ಳು ಹೇಳಿದ್ರೆ ಒಂದು ಮಾತೇ ಹೇಳಿ ಮುಗಿಸ್ತೀನಿ. ಇಲ್ಲಿ ಬಹಳ ಕಡೆಗೆ ಅತ್ತಿ ಸೊಸಿ ಕಲಿಯಲ್ಲ. ಸ್ವಲ್ಪ ನಾನು ಇದರಲ್ಲಿ ಒಂದೇ ವಿನಂತಿ ಮಾಡ್ತಿದ್ದೀನಿ, ಯಾರು ಸೊಸೆಯರಿದ್ದೀರಿ ನಿಮ್ಮ ತಾಯಿ ಬಿಟ್ಟು ಬಂದಾಗ ಯಾವ ರೀತಿ ತಾಯಿ ಪ್ರೀತಿ ಮಾಡ್ತೀರಿ? ನಿಮ್ಮ ಮನೆಗಿದ್ದಾಗ ಏನು ಬೈದ್ರು ಸಿಟ್ಟಿ ಬರಲ್ಲ ತಾಯಿ, ಅತ್ತೆ ಬೈದಾಗ ಸಿಟ್ಟಿ ಬರಲಾರ್ದೆ ಅತ್ತೆಲ್ಲ ಅವಳು ನನ್ನ ತಾಯಿ ಅನ್ನುವಂಥ ರೀತಿಯಲ್ಲಿ ಅವುಗಳ ಸಹಕಾರ ಮಾಡ್ರಿ, ನಿಮ್ಮ ಜೀವನ ಪಾವನ ಆಗ್ತದೆ. ಅದೇ ರೀತಿ ನೀವೇನು ಹತ್ತಿದವರು ಕಮ್ಮಿಲ್ಲ, ನೀವು ಹತ್ತಿದವ್ರು ಏನ್ ಮಾಡ್ತೀರಿ? ಮಗಳು ಏನೇ ತಪ್ಪು ಮಾಡಿದ್ರೆ ಮಾಫ್ ಮಾಡ್ತೀರಿ, ಏನು ಅನ್ನಲ್ಲ. ಅದು ಸಸಿ ಏನಾರ ಮಾಡಿದ್ರೆ ನೀನೇ ಮೂಲಾಗಿದೆ ನನ್ನ ಮಗನಿಗೆ ಬೈತೀನಿ. ಅದಕ್ಕೆ ದಯವಿಟ್ಟು ಆಗಿ ಬೇರೆ ಮನೆ ಬಿಟ್ಟು ನಿಮ್ಮ ಮನೆಗೆ ಬಂದ ಮೇಲೆ ಅವರು ನಿಮ್ಮ ಸೊಸೆ ಅಲ್ಲ ನನ್ನ ಮಗಳೇ ಅನ್ನುವಂಥ ರೀತಿಯಿಂದ ನೀವು ಪ್ರೀತಿ ಮಾಡಿದ್ರೆ ಯಾವ ಮನೆಯಲ್ಲಿ ಯಾವ ಗದ್ದಲಾಗಲ್ಲ, ಒಗ್ಗಟ್ಟಿಂದ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ, ಮನೆಯ ಸಂಸಾರ ಸುಖವಾಗಿ ಆಗ್ತದೆ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಎಲ್ಲ ಗುರುಗಳಿಗೆ ನಿಮ್ಮೆಲ್ಲರಿಗೂ ವಹಿಸಿ ಒಂದು ಮಾತು ಮುಗಿಸ್ತಾರೆ.